ಅದೊಂದೊಂದು ಸೂಪರ್ ಮಾರುಕಟ್ಟೆ. ಆದರೆ ಅಲ್ಲಿ ಇವತ್ತು ಧರ್ಮ ದಂಗಲ್ ಜೋರಾಗ್ಬಿಟ್ಟಿತ್ತು. ದೇವರ ವಿಷಯದಲ್ಲಿಯೇ ಗಲಾಟೆ ಆಗಿದ್ದು ಯಾಕೆ? ಇಲ್ಲಿದೆ ನೋಡಿ ಆ ಕುರಿತ ರಿಪೋರ್ಟ್. ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮ ದಂಗಲ್. ಒಂದೇ ಪ್ರದೇಶದಲ್ಲಿ ಎರಡು ಕೋಮಿನ ದೇವರು, ಗುಂಪು ಗುಂಪಾಗಿ ಸೇರಿರೋ ಜನ, ಪೊಲೀಸರು ಮತ್ತು ಅಧಿಕಾರಿಗಳೊಂದಿಗೆ ವಾಗ್ವಾದ, ಎರಡು ಗುಂಪುಗಳ ಮಧ್ಯೆ ವಾಕ್ಸಮರ. ಇದು ಧಾರವಾಡದ ಸೂಪರ್ ಮಾರ್ಕೆಟ್ನಲ್ಲಿನ ಕಲ್ಲಿನ ಸಾಮಗ್ರಿಗಳ ಮಾರಾಟ ವಿಭಾಗದಲ್ಲಿನ ಖುಲ್ಲಾ ಜಾಗದಲ್ಲಿ ಕಂಡುಬಂದ ದೃಶ್ಯ. ಸೂಪರ್ ಮಾರ್ಕೆಟ್ ಮರದ ಕೆಳಗಡೆ ಆಂಜನೇಯ, ಕರಿಯಮ್ಮ ಮತ್ತು ನಾಗದೇವರ ಕಲ್ಲಿನ ಮೂರ್ತಿ ಇವೆ. ಇದೇ ವೇಳೆ ಅದೇ ಜಾಗದಲ್ಲಿ ಮತ್ತೊಂದು ಮರದ ಕೆಳಗಡೆ ಮುಸ್ಲಿಂ ಸಮುದಾಯದವರು ಮೆಹಬೂಬಾ ಸುಭಾನಿ ದರ್ಗಾ ಅಂತ ನಾಮಫಲಕವನ್ನ ಇಟ್ಟಿದ್ದು ಕೋಲಾಹಲಕ್ಕೆ ಕಾರಣವಾಗಿದೆ. ಸಡನ್ಲಿ ಒಂದು ತಿಂಗಳು ಒಳಗೆ ಒಂದು ಹೊಸ ಕಲ್ ಬಂದು ಇಲ್ಲಿ ಮತ್ತೊಂದು ದರ್ಗಾ ಅಂತೇಳಿ ಬರೆಸಿಟ್ರು ಅವರು, ಸೂಪರ್ ಮಾರ್ಕೆಟ್ ದರ್ಗಾ ಅಂತೇಳಿ. ಅದು ಹೆಂಗೆ ಬರೆಸಿದ್ರು ಅಂತ ನಮ್ದು ಅಬ್ಜೆಕ್ಷನ್ ಹಾಕಿದ್ವಿ ನಾವು. ಹಿಂದೂ ಪರ ಸಂಘಟನೆಯವರು ನಾಮಫಲಕವನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ರೆ, ಇತ್ತ ಹಿಂದೂ ದೇವರ ವಿಗ್ರಹಗಳನ್ನ ತೆರವುಗೊಳಿಸಿ ಅಂತ ಮುಸ್ಲಿಮರು ಆಗ್ರಹಿಸಿದ್ರು. ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ, ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ತೆಗೆದ ಕಾಸ ಅವನ್ನ ದರ್ಗಾದ್ದು ಏನು ಕಲ್ಲಿದ್ದು ಅವನೊಂದು ದರ್ಗಾಕ್ಕೆ ನಾವು ಮುಡಿಸಿದ್ವಿ. ಒಟ್ಟಾರೆ ಎರಡು ಕೋಮಿನ ಜನರ ಸೌಹಾರ್ದಯುತ ನಿರ್ಧಾರದಿಂದಾಗಿ ಸಮಸ್ಯೆ ಇದೀಗ ಸುಖಾಂತ್ಯ ಕಂಡಿದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸ್ಫೋಟವಾಗುವ ಸಾಧ್ಯತೆ ಇದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗಂಗಾವಳಿ ನದಿಯಲ್ಲಿ ಮತ್ತೆ ಆಪರೇಷನ್ ಶುರುವಾಗಿದೆ. ಶಿರೂರಿನ ಭೂಕುಸಿತ ಸ್ಥಳದಲ್ಲಿ ಯಂತ್ರಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದೆ. ಶಿರೂರು ದುರಂತ ಸಂಭವಿಸಿ ಇಂದಿಗೆ 66 ದಿನ. 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯ ಆರಂಭ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಇದು ಮಣ್ಣನ್ನ ಮೇಲೆ ಕೆತ್ತಿ ಇದರಲ್ಲಿ ಹಾಕ್ತಾರೆ, ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ಶಿರೂರಿನ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಇದೀಗ 2 ತಿಂಗಳ ಬಳಿಕ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ. ಕಾರ್ಯಾಚರಣೆಗೆ ಬಳಸೋದಕ್ಕೆ ಗೋವಾದಿಂದ ಬಾರ್ಜ್ ಸಹಿತ ಡ್ರೆಡ್ಜಿಂಗ್ ಮೆಷಿನ್ ಕಾರವಾರ ಬಂದರಿಗೆ ಬಂದಿದೆ. ಬಾರ್ಜ್ इसको क्या बोलते हैं? इसको ड्रेजर. ड्रेजर, बार्ज, ड्रेजर, वो आपका बोट, टग बोट. ಎಸ್ ನೋಡಿ, ಈಗ ಇವರೇ ಆಪರೇಟರ್ ರಾಘವೇಂದ್ರ ಸಿಂಗ್ ಅಂತೇಳಿ ಅವರು ಹೇಳಿರುವಂತೆ ಇದು ಬಾರ್ಜ್. ಮಣ್ಣನ್ನ ಮೇಲೆ ಕೆತ್ತಿ ಇದರಲ್ಲಿ ಹಾಕ್ತಾರೆ, ತುಂಬಿದ ಬಳಿಕ ದೂರ ತಗೊಂಡೋಗಿ ಅದನ್ನ ಡಂಪ್ ಮಾಡ್ತಾರೆ. ये मशीन का नाम क्या है? ಬಾರ್ಜ್. ಓ ಬಾರ್ಜ್. ಈಗ ನಾವು ನಿಂತಿರೋದು ಡ್ರೆಜರ್. ಕಳೆದ ಜುಲೈ 16ರಂದು ಅಂಕೋಲಾದ ಶಿರೂರಿನಲ್ಲಿ ಬೃಹತ್ ಗುಡ್ಡ ಕುಸಿದು 16 ಮಂದಿ ಬಲಿಯಾಗಿದ್ರು. ಈ ಪೈಕಿ 8 ಮಂದಿಯ ಮೃತದೇಹ ಪತ್ತೆಯಾಗಿತ್ತು. ಇದರಲ್ಲಿ ಶಿರೂರಿನ ಜಗನ್ನಾಥ್ ನಾಯ್ಕ್, ಗಂಗೆಗೊಳ್ಳದ ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹ ಪತ್ತೆಯಾಗಬೇಕಾಗಿದೆ. ಗೋವಾದಿಂದ ಈ ಒಂದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈಗಾಗಲೇ ಡ್ರೆಡ್ಜಿಂಗ್ ಮಷಿನ್ ಮತ್ತು ಬಾರ್ಜು ಕೂಡ ಬಂದಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ನದಿಯಲ್ಲಿರುವ ಒಂದು ಡ್ರೆಡ್ಜಿಂಗ್ ಮಷಿನ್ಗಳ ಮೂಲಕ ಹೂಳನ್ನು ಎತ್ತುವ ಕೆಲಸಗಳು ಕೂಡ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾಪತ್ತೆಯಾಗಿರುವ ಅರ್ಜುನ್ ಆಗಿರಬಹುದು ಅಥವಾ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಅವರ ಮೃತದೇಹ ಪತ್ತೆ ಆಗಲಿ ಎಂಬ ಆಶಯದೊಂದಿಗೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈಶ್ವರ ಮಲ್ಪೆ ಅವರ ತಂಡ ಶೋಧ ನಡೆಸಿದಾಗ ಲಾರಿ ಹಾಗೂ ಟ್ಯಾಂಕರ್ನ ಅವಶೇಷಗಳು ಪತ್ತೆಯಾಗಿದ್ವು. ಇದು ಲಾರಿಗೆ ಟ್ರಕ್ಗೆ ಕಟ್ಟಿರುವಂತ ಒಂದು ನೋಡಿ ಹಗ್ಗ ಇದೆ, ಟ್ರಕ್ಗೆ ಕಟ್ಟಿರುವಂತ ಒಂದು ಟ್ಯೂಬ್. ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲೊಂದು ಬಲೂನ್ ಇದೆ, ಆ ಬಲೂನ್ ಕೂಡ ನಿಮಗೆ ತೋರಿಸ್ತೀನಿ ಹತ್ತರಿಂದ ನೋಡಿ. ಹತ್ತರಿಂದ ಬಲೂನ್ ಅನ್ನು ತೋರಿಸ್ತಾ ಇದೀವಿ. ಈ ಬಲೂನ್ ಅನ್ನು ಕೂಡ
ಬಾಯ್ ಅಂತ ಕರೀತಾರೆ ಅದನ್ನು ನೋಡಿ, ಬಾಯ್ ಅಂತ ಕರೀತಾರೆ. ಅಂದರೆ ಒಂದು ಮಾರ್ಕ್ ಮಾಡ್ಕೊಂಡು ಗುರುತು, ಐಡೆಂಟಿಟಿ. ಯಾಕಂದರೆ ನದಿ ಒಳಗಡೆ ಎಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಈಶ್ವರ ಮಲ್ಪೆಯವರು ಕೆಳಭಾಗಕ್ಕೆ ಹೋಗಿ ಇದನ್ನು ಕಟ್ಟಿ ಬಂದಿರುವಂಥ ಬಾಯ್. ಇದೀಗ ಮಳೆ ಕಡಿಮೆ ಆಗಿದೆ. ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ಡ್ರೆಡ್ಜಿಂಗ್ ಮೆಷಿನ್ ಬಂದಿದೆ. ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇವತ್ತು ಶುಕ್ರವಾರ, ಇವತ್ತು ನಮ್ಮಲ್ಲಿ ಸಂಕಷ್ಟಿ ಅಂತಾರೆ, ಚತುರ್ದಶಿ ಅಂತಾರೆ. ಇವತ್ತು ಈ ಕೆಲಸ ಖಂಡಿತ ಆಗ್ತದೆ ಅಂತ ನನಗೂ ಭಾವನೆ ಇದೆ. ಮತ್ತು ನಮ್ಮ ಇವರು ಯಾರು ಅಶ್ರಫ್ನವರು ನೋಡಿ ಮೊನ್ನೆಯಿಂದ ಇಲ್ಲಿ ಬಂದು ನಿಂತಿದ್ದಾರೆ. ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್ ಬಿಕಾಸ್ ಆಫ್ ಇದೇನು ಗೊತ್ತುಂಟಾ, ಇದು ನಾವು ಒಟ್ಟಿಗೆ ಒಂದು ಕೆಲಸ ಮಾಡುವಂಥ ಮನುಷ್ಯನಿಗೆ ಇಂಟ್ರೆಸ್ಟ್ ಇರಬೇಕು. ಮತ್ತು ನಮಗೆ ಇದಕ್ಕೆ ಇಂಟ್ರೆಸ್ಟ್ ಇರಲಿಕ್ಕೆ ಕಾರಣ ಏನು, ನಮಗೆ ಕೊಟ್ಟಂಥ ಸರ್ಕಾರ ಏನು, ಫ್ರೀ ಹ್ಯಾಂಡ್. ನಾ ಸರ್ಕಾರಕ್ಕೆ ಫಸ್ಟ್ ಸಲ್ಯೂಟ್ ಹೇಳ್ತೇನೆ. ಮೊನ್ನೆ CM ಇರ್ಬೋದು, DCM ಇರ್ಬೋದು, ಅವ್ರಿಗೆ ಫಸ್ಟ್ ನಾನು ಸಲ್ಯೂಟ್ ಅಂತ ಹೇಳ್ತೇನೆ. ಮತ್ತೆ ಇದೆಲ್ಲ ಮಾಡ್ತಾ ಇದ್ದೀನಿ. ಸದ್ಯ ಮತ್ತೆ ರೆಸ್ಕ್ಯೂ ಆಪರೇಷನ್ ನಡೆಯಲಿದ್ದು, ಇದರ ಕ್ಷಣ ಕ್ಷಣದ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೀಡಲಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿಚಾರ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದ್ದು 11 ಜಿಲ್ಲೆಗಳಲ್ಲಿ ಆವರಿಸಿಕೊಂಡಿರುವ ಪಶ್ಚಿಮ ಘಟ್ಟದ ತಪ್ಪಲಿನ ಜನಕ್ಕೆ ಆತಂಕ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಸ್ತೂರಿ ರಂಗನ್ ವರದಿ ಜಾರಿಯಾಗುತ್ತಾ? ಪಶ್ಚಿಮ ಘಟ್ಟದ ತಪ್ಪಲಿನ ಜನರಿಗೆ ಆತಂಕ. ಪರಿಸರದ ಮೇಲೆ ಮನುಷ್ಯ ಪ್ರಾಣಿಯ ಅಟ್ಟಹಾಸ ಹೆಚ್ಚಾಗಿದ್ದು, ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಉಳಿವಿಗಾಗಿ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸುವುದು ಅನಿವಾರ್ಯ. ಪ್ರಾಕೃತಿಕ ಸಮತೋಲನ ಕಾಪಾಡಲು ಕಸ್ತೂರಿ ರಂಗನ್ ಸಿದ್ಧಪಡಿಸಿದ ಪಶ್ಚಿಮ ಘಟ್ಟ ಉಳಿಸುವ ವರದಿ ಜಾರಿಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ 6ನೇ ಬಾರಿ ಪ್ರಸ್ತಾಪ ಕಳುಹಿಸಿದೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಅಭಿಪ್ರಾಯ ಕೇಳಿ ಕೇಂದ್ರ ಸರ್ಕಾರ 6ನೇ ಬಾರಿ ರಾಜ್ಯಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಸೆಪ್ಟೆಂಬರ್ 27 ರಾಜ್ಯ ಕೇಂದ್ರಕ್ಕೆ ತನ್ನ ನಿಲುವು ಪ್ರಕಟಿಸಬೇಕೆಂಬ ಗಡುವು ನೀಡಿದೆ. 11 ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆ ಈ ಬಗ್ಗೆ ಸಭೆಯಾಗಿದೆ. ಅಲ್ಲಿ ಬಾಳುವ ಜನ ತುಂಬ ಜನ ಇದ್ದಾರೆ. ಅವರೆಲ್ಲ ಕೃಷಿಕರು, ಶ್ರಮಿಕ ವರ್ಗದವರು, ಎಲ್ಲ ಅತಿ ಬಡ ಜನರು ಇರುವುದು. ಅವರ ಜೀವನವೇ ಇವತ್ತು ದುಸ್ತರ ಬಂದರೆ ಅವರಿಗೂ ನೋಡಿ, ಸಿಟಿ ಬಂದು ಕುತ್ಕೊಳ್ಳೋಗೇನೂ ಇಲ್ಲ, ಇಲ್ಲಿ ಬಂದು ಜಾಗ ತಗೊಳ್ಳುವಾಗೇನೂ ಇಲ್ಲ, ಇಲ್ಲೇನು ಮಾಡುವಾಗೇನೂ ಇಲ್ಲ, ಅವರ ಜೀವನವೇ ನಾಶ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೆ ಜನ ವಿರೋಧಿ ನೀತಿಯಾಗಿರುವ ಕಸ್ತೂರಿ ರಂಗನ್ ಇರ್ಬೋದು, ಹುಲಿ ಯೋಜನೆ ಇರ್ಬೋದು, ಇದು ಎರಡನ್ನು ಬರಲಿಕ್ಕೆ ನಾವು ಖಂಡಿತ ನಮ್ಮ ಜೀವ ಇದ್ರೆ ಅಲ್ಲಿ ಬಿಡುವುದಿಲ್ಲ. ಇನ್ನು ಮಂಗಳವಾರ ಈ ಬಗ್ಗೆ ಸಚಿವ ಸಂಪುಟ ಉಪಸಮಿತಿ ಸಭೆ ನಡೆಯಲಿದ್ದು, ಕಸ್ತೂರಿ ರಂಗನ್ ವರದಿ ಜಾರಿಗೂ ಮುನ್ನ ಸಮಗ್ರ ಸರ್ವೆ ಆಗಬೇಕಿದೆ. ವರದಿ ಜಾರಿಯಾದ್ರೆ ಜಮೀನು, ಕೃಷಿ, ತೋಟ, ಮನೆಗಳಿಂದ ತೊರೆಯಬೇಕಾಗುತ್ತೆ. ಪುನರ್ವಸತಿ ಕಲ್ಪಿಸುವ ಹೊಣೆ ಸರ್ಕಾರದ ಹೆಗಲಿಗೆ ಬರುತ್ತೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಗೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಂಕಿತ್ ಜೊತೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.